ನೋಡ್ರಿ ರಿಯೋ ಬಸ್ ಬಂತ ಓಲೋ 9600 ಇದು ನಮ್ಮ ಬಸ್ ರೆಡಿ ಆತ್ರಿ ವಾಪಸ್ ಹೋಗಾಕ ಕುಲ್ಚೆ ಅದಾವ ಚಲೋ ಎಷ್ಟು ಕ್ವಾಂಟಿಟಿ ಪ್ರೀಮಿಯಂ ಬಸ್ ಇರ್ತಾವ ಬೆಂಕಿ ಹಾಕ್ಯಾರ ಅದಕ್ಕೆ ಬಂದೇವಿಲ್ಲ ಎಲ್ಲರಿಗೂ ನಮಸ್ಕಾರ ರೀ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಹಿಂದಿನ ವಿಡಿಯೋದಾಗ ನೋಡಿರ್ತೀರಿ ನಾವು ಏರ್ ಇಂಡಿಯಾದ ಬಿಸ್ನೆಸ್ ಕ್ಲಾಸ್ ತೊಗೊಂಡು ಬೆಂಗಳೂರಿಂದ ಡೆಲ್ಲಿಗೆ ಬಂದಿದ್ದೀವಿ ಡೆಲ್ಲಿಗೆ ಯಾಕೆ ಬಂದಿದೆ ಅಂತೇಳಿ ಹಿಂದಿನ ವಿಡಿಯೋದಾಗ ಹೇಳಿದ್ರಿ ಹೌದ್ರಿ ನಾನಿವತ್ತು ಟ್ರಾವೆಲ್ ಮಾಡತ್ತೀನಿ ಡೆಲ್ಲಿಯಿಂದ ಮನಾಲಿಗೆ ಹೌದ್ರಿ ಮನಾಲಿ ಸೀರೀಸ್ ತೊಗೊಂಡು ನಿಮ್ಮ ಮುಂದೆ ಬರತ್ತೇನೆ ರೀ ಫಸ್ಟ್ ಟೈಮ್ ನಾನು ಇಂಥದ್ದು ಕಮ್ಮಿ ವೆದರ್ದಾಗ ಹೊಂಟಿದ್ದೆ ಅಲ್ಲಿದ್ದು ವೆದರ್ ಹೆಂಗೈತಿ ಸ್ನೋಫಾಲ್ ಎಲ್ಲ ನಿಮಗೆಲ್ಲ ತೋರಿಸ್ಬೇಕಂತೇಳಿ ಮತ್ತೇನು ಗೊತ್ತ್ರಿ ಎಷ್ಟೋ ಜನ ಬಸ್ ಲವರ್ಸಿಗೆ ಇದು ಖುಷಿ ಸುದ್ದಿ ಯಾಕಂದ್ರೆ ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ಓಲೋ 9600 ಎಲ್ಲ ನೋಡೋಣಂತ ನಾನೀಗ ಅದನ್ನು ರೀ ಹೋಟೆಲ್ ಸಾಯಿಬ್ ಒಳಗೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಂತಲೇ ಬರುತ್ತೆ ನಮ್ಮ ಅಭಿಜಿತ್ ಭೈ ಅದಾರು ಮತ್ತು ನಮ್ಮ ಅನಿಕೇತ್ ಭೈ ಅದಾರ ಮತ್ತು ಸಂದೀಪ್ ಭೈ ಅದಾರ ಇದು ಹಿಂದಿಂದ ಏನು ಸ್ಟೋರಿ ಆತಂತೇಳಿ ಒಂದು ಚುರುಕೈತಿ ನೋಡ್ಕೊಂಬರ್ರಿ ನಾನು ನಿಮಗೆಲ್ಲ ಹೇಳ್ದಂಗೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಬುಕ್ ಮಾಡಿದ್ದೆ ರೀ ನಾನು ಚಂಡೀಗಢಗೆ ಹೋಗುವಂಥದ್ದು ಬಟ್ ನಮ್ಮ ಟಿಕೆಟ್ ಯಾರ್ದು ಕನ್ಫರ್ಮ್ ಆಗಲಿಲ್ಲ 3 ಕಡೆಯಿಂದ ನಾನು ಟ್ರೈ ಮಾಡಿದ್ದೆ ಒಂದು ಯಶವಂತಪುರ ಕೋಟ ಒಂದು ಹುಬ್ಳಿ ಕೋಟ ಮತ್ತು ತಾತ್ಕಲ್ ಕೋಟ 3 ಕೋಟದಿಂದ ಕನ್ಫರ್ಮ್ ಆಗಲಿದ್ದಕ್ಕೆ ನಾವು ಕರೆಂಟ್ ಒಳಗೆ ಅದೇ ಟ್ರೈನ್ ಒಳಗೆ ಟಿಕೆಟ್ ಚೆಕ್ ಮಾಡಿ ಪುಣೆ ಮಠ ಬುಕ್ ಮಾಡ್ಕೊಂಡಿದ್ವಿ ಬಟ್ ಪುಣೆಗೆ ಮಠ ಬುಕ್ ಮಾಡ್ಕೊಂಡ್ರು ಆ ಟ್ರೈನ್ ಹತ್ತಿದ್ದೀವಿ ರೀ ಬಂತು ಟ್ರೈನ್ ನೀವು ನೋಡತ್ತಿರಲಿ ಎಲ್ಲ ವಿಡಿಯೋ ಮಾಡಿದ್ದೆ ನಾನು ಇವು ಹೋಗ್ಬೇಕು ಅಂದ್ರೆ ಇದ್ರದ್ದು ಪೂರ್ತಿ ಜರ್ನಿ ಮಾಡಿ ನಾನು RCD ಇನ್ಸೈಡ್ ಇಟ್ ಚಾನಲ್ ಒಳಗೆ ತೋರಿಸ್ಬೇಕಂತ ಮಾಡಿದ್ದೆ ರೀ ಬಟ್ ನಾವು ಹೋಗಿ TC ಅವ್ರಿಗೆ ಭೇಟಿಯಾಗಿದ್ದೀವಿ ಟ್ರೈನ್ ಒಳಗೆ ಎಲ್ಲ ಹತ್ತಿ ಕುಂತೀವ್ರಿ ನಾವು ಆಮೇಲೆ ಅವ್ರು ಏನು ಹೇಳ್ರಂದ್ರೆ ನೀವು ಸುಮ್ಮನೆ ಇಲ್ಲೇ ಇಳ್ಕೊಂಬಿಡೋದು ಬೇಷ ಯಾಕಂದ್ರೆ ಈ ಟ್ರೈನ್ ಒಳಗಂತೂ ಎಂಟು ಟು ಎಂಡ್ ನಿಮಗೆ ಕನ್ಫರ್ಮ್ ಟಿಕೆಟ ಸಿಗಂಗಿಲ್ಲ ಫುಲ್ ಪ್ಯಾಕ್ ಐತಿ ಮತ್ತು ನಾನು ಪುಣೆಯಿಂದನೂ ಒಂದು ಟಿಕೆಟ್ ಟ್ರೈ ಮಾಡಿದ್ದೆ ರೀ ಟ್ರೈನ್ ಹೆಂಗೆ ಹತ್ತಿದ್ದೀವಲ್ಲ ಅವಾಗ ಗೊತ್ತಾಯ್ತು ಪುಣೆಯಿಂದ ಬುಕ್ ಮಾಡಿದ ಟಿಕೆಟ್ನು ನಮ್ಮದು ಕ್ಯಾನ್ಸಲ್ ಆಗೈತಿ ವೇಟಿಂಗ್ ಲಿಸ್ಟ್ನ ಉಳಿದ್ಬಿಟ್ಟದೆ ಅಂತೇಳಿ ಇನ್ನು ನಾವು ಎಲ್ಲ ಕಡೆಯಿಂದನೂ ಟ್ರೈ ಮಾಡಿದ್ದೀವಲ್ಲ 5,000 to 6,000 ರೂಪಾಯಿ ಬರೀ ನಮ್ದು ಖಾಲಿ ಪುಕ್ಕಟ್ಟ ಬರೀ ಕ್ಯಾನ್ಸಲೇಷನಿಗೆ ಹೋಗ್ಬಿಟ್ಟಿತ್ತೆ ಇನ್ನು ನಮಗೆ ಗೊತ್ತಾಗ್ಬಿಟ್ಟಿತ್ತೆ ಟ್ರೈನಿಗೆ ಹೋಗೋ ಸಾಧ್ಯತೆನೇ ಇಲ್ಲ ಯಾಕಂದ್ರೆ ಮಹಾಕುಂಭದ ರೈಸ್ ಸಂಬಂಧ ನಮಗೆ ಸಿಗಂಗಿಲ್ಲ ಅಂತೇಳಿ ಅದಕ್ಕೆ ಟ್ರೈನ್ ಒಳಗಿಂದ ಸೀಟನ್ನ ನಮ್ಮದು ಪುಣೆ ಮಠ ಏನು ಕನ್ಫರ್ಮ್ ಸೀಟ್ ಇತ್ತಲ್ರಿ ಅದನ್ನು ಈ ಯಾರಿಗೂ ವೇಟಿಂಗ್ ಲಿಸ್ಟ್ ಇದ್ದವ್ರಿಗೆ ಆರಾಮ್ ಮಲ್ಕೋರಿ ಅಂತ ಹೇಳ್ಬಿಟ್ಟು ಕೊಟ್ಟ ನಾವು ಆ ಟ್ರೈನ್ನ ಬಿಟ್ಬಿಟ್ವಿ ನಾನು ವಾಪಸ್ ಹೋದೆ ಬೆಂಗಳೂರಿಂದ ನಾನು ಫ್ಲೈಟ್ ತೊಗೊಂಡು ಬಂದೆ ರೀ ಕೂಡಿ ಬರ್ಬೇಕಿತ್ತು ಚಂಡೀಗಢ ಸಂಪರ್ಕ ಕ್ರಾಂತಿ ಒಳಗೆ ಬಟ್ ಎಲ್ಲರೂ ಕೂಡಿ ಮನೆಗೆ ಹೋಗಿ ಇವ್ರನ್ನ ಹತ್ತಿಸಿ ಕಳಿಸಿದೆ ಯಶವಂತಪುರ ನಿಜಾಮುದ್ದೀನ್ ಹುಬ್ಳಿ ನಿಜಾಮುದ್ದೀನ್ ವೀಕ್ಲಿ ಎಕ್ಸ್ಪ್ರೆಸ್ ಒಳಗೆ ಇವ್ರು 3 ಜನ ಬಂದರು ನಂದು ಟಿಕೆಟ್ ಇತ್ತು ರೀ ಅದ್ರೊಳಗೆ ಬಟ್ ನಾ ಬರೋಕ್ಕಾಗಲಿಲ್ಲ ಯಾಕಂದ್ರೆ ಸತ್ಯಭಾಯರ್ ಬರ್ಡೇಗೆ ಹೋಗಿದ್ದೆ ಅದ್ರ ಸಂಬಂಧ ನಾನು ಬಿಸ್ನೆಸ್ ಕ್ಲಾಸ್ ಒಳಗೆ ಹತ್ತೆ ಡೆಲ್ಲಿಗೆ ಬಂದೆ ಟ್ರಾವೆಲರ್ಸಿಗೆ ಎಷ್ಟೆಲ್ಲ ಕಷ್ಟ ಬೀಳ್ತಾವೆ ಅಂತೇಳಿ ಈಗ ನಾ ಅದನ್ನ ಹೋಟೆಲ್ ಸಾಯಿಬ್ ಒಳಗೆ ಇದು ಬರುತ್ತೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಂತೇಳಿ ನೀವೇನ್ರ ರೈಲ್ವೆ ಸ್ಟೇಷನ್ ಅಂತೇಳಿ ಏನರ ಉಳ್ಕೋಬೇಕು ಏನರ ನಿಮ್ಮ ಟ್ರೈನ್ ಐತಿ ಬೆಳಗ್ಗೆ ಟ್ರೈನ್ ರಾತ್ರಿ ಟ್ರೈನ್ದು ಹಿಡಿಯಾಕೆ ಉಳ್ಕೋಬೇಕದು ಅಂತಂದ್ರೆ ಈ ರೂಮ್ ನೋಡ್ರಿ ಮಸ್ತ್ ಐತಿ ನಾವೆಲ್ಲ ಲಗೇಜಸ್ ಎಲ್ಲ ಇಟ್ಟು ಫಿಲ್ ಮಾಡೇವ್ರಿ ಬಟ್ ಇದು ಅನ್ನಾವತ್ ರೂಮ್ ಐತಿ ಅನ್ನಾವತ್ ಅಂದ್ರು ಒಂದು ಈ ಏರಿಯಾದೊಳಗೆ ಇದು ಬೆಸ್ಟ್ ರೂಮ್ ಅಂತ ಹೇಳ್ಬೋದು ಇದು ಏನರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದ್ರೆ ನಾನು ನಿಮ್ಗೆ ಕೊಟ್ಟಿರ್ತೀನಿ ಆರಕ್ಷನ್ ರೋಡ್ ಅಂತ ಬರುತ್ತೆ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ರೈಟ್ ತೊಗೊಂಡು ಕೊಡ್ಕ ಅಲ್ಲಿ ಬರುತ್ತೆ ನಾನು ನಿಮ್ಗೆ ಲೊಕೇಶನ್ ಕೊಟ್ಟಿರ್ತೀನಿ ನಾನು ಅವತಾರ ನೋಡ್ರಿ ಇಲ್ಲೇ ಒಳಗೆ ಒಂದು T-shirt ಐತಿ ಅದ್ರ ಮೇಲೆ ಹುಡ್ಡಿ ಐತಿ ಅದ್ರ ಮೇಲೆ ಮತ್ತು ಜಾಕೆಟ್ ಹಾಕೊಂಡೀನಿ ಹಿಂಗೆ ಇಲ್ಲಿ ಇದು ವೆದರ್ ಐತಿ ಈಗ ಇಲ್ಲಿ ಟೆಂಪ್ರೇಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಹೊರಗೆ 10 ಡಿಗ್ರಿ ಐತ್ರಿ ಮನಾಲಿಗೆ ಹೋಗ್ತಾ ಮೈನಸ್ ಒಳಗೆ ಟೆಂಪ್ರೇಚರ್ ಹೋಗುತ್ತೆ ಅದಕ್ಕೆ ಹುಡುಗರೆಲ್ಲ ಹೆಂಗೆ ಫುಲ್ ರೆಡಿ ಆಗತ್ತಾರೆ ನೋಡ್ರಿ ಇಲ್ಲಿ ಹಂಗೆ ಹಿಂಗೆ ಇಲ್ಲಿಲ್ಲ ಅಂದ್ರೆ ನಡೆಯಂಗೇನೇ ಇಲ್ಲ ಮನಾಲಿ ಸೀರೀಸ್ ಐತ್ರಿ ಕಾಶ್ಮೀರಿ ಗೇಟಿಂದ ಅದಕ್ಕೆ ಬಂದು ಇಳಿದೇವೆ ನಾವು ಕಾಶ್ಮೀರಿ ಗೇಟಿಗೆ ಇದು ಟುಕ್ ತೊಗೊಂಬಂದಿವಿ 150 ರೂಪಾಯಿ ಚಾರ್ಜ್ ತೊಗೊಂಡ್ರೆ 6 ಕಿಲೋಮೀಟ್ರಿಗೆ 4 ಮಂದಿ ನಡಕ್ರಿ ಬಾರಿ ಬೆಸ್ಟ್ ಫುಲ್ ಟ್ರಾಫಿಕ್ ಜಾಮ್ ಆಗೈತೆ ನೋಡ್ರಿ ಇಲ್ಲಿ ಹೋಗೋಣಂತ ನಮ್ಮ ಬಸ್ ಗೇಟ್ ನಂಬರ್ 7 ಐತಿ ISBT ಕಾಶ್ಮೀರಿ ಗೇಟ್ ಒಳಗೆ ISBT ಅಂದ್ರೆ ಇಂಟರ್ ಸ್ಟೇಟ್ ಬಸ್ ಟರ್ಮಿನಲ್ ಅಂತೇಳಿ ಇದೆ ನೋಡ್ರಿ ISBT ಮಹಾರಾಣಾ ಪ್ರತಾಪ್ ಇಂಟರ್ ಸ್ಟೇಟ್ ಬಸ್ ಟರ್ಮಿನಲ್ ಕಾಶ್ಮೀರಿ ಗೇಟ್ ಡೆಲ್ಲಿ ಹೋಗೊಂಬರ್ರಿ ಭಾಳ ಅಂದ್ರೆ ಭಾಳ ಹೊಲಸು ಐತ್ರಿಪ್ಪ ಇಲ್ಲಿ ಎಲ್ಲ ನೋಡ್ರಿ ಇಲ್ಲಿ ಭಾಳ ಹೊಲಸು ಮಾಡ್ರ ಮಸ್ತ್ ಸಿಸ್ಟಮೆಟಿಕ್ ಐತಿದ ಅದೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಜನ ಹಾಳು ಮಾಡ್ರ ಬಸ್ ಸ್ಟ್ಯಾಂಡ್ ಒಳಗೆ ಸೆಕ್ಯೂರಿಟಿದು ಎಲ್ಲ ಮಸ್ತ್ ಐತ್ರಿ ಗದ್ಲೂ ಭಾಳ ಐತ್ರಿ ಫುಲ್ ಎಲ್ಲ ಇದು ಪ್ರೈವೇಟ್ ಬಸ್ಗಳಿಗೆ ಟರ್ಮಿನಲ್ ಮಾಡಿಕೊಟ್ರೆ ನೋಡ್ರಿ ನಮ್ಮ ಬಸ್ ಇದ್ದಂಗೆ ಐತಿ ಜಿಂಕ್ ಬಸ್ ಪ್ಲಸ್ 6648 ನಂಬರ್ ಇದ್ರೆ ನಮ್ದು ಅದು ಬಸ್ ಪಕ್ಕ ಅದು ಮಾತ್ರ ಫಿಕ್ಸ್ 9588 ಐತಿದೆ ನೋಡ್ರಿ ರಿಯೋ ಬಸ್ ಬಂತ ಓಲೋ 9600 ಇದು ನಮ್ಮ ಬಸ್ ಎಲ್ಲೈತೆ ಅಂತೇಳಿ ನಮಗೆ ಲೊಕೇಶನ್ ಗೊತ್ತಾಗೋಗತ್ತೆ ಉತ್ತರಂಗೆ ನಿಂತ್ಬಿಟ್ಟೇವಿ
ಯಾಕಂದ್ರೆ ಭಾಳ ದೊಡ್ಡದೈತ್ರಿ ಇದು ಕಾಶ್ಮೀರಿ ಕೆಟ್ಟ ನಿಮಗೂ ಫುಲ್ ತಲೆ ಹಾಪಾಗತ್ತೆ ನೋಡ್ರಿ ಇಲ್ಲಿ ಫಸ್ಟ್ ಟೈಮ್ ಏನಾರ ಬಂದಿರೋದು ಹಿಮಾಂಶು ಬೈ ಕೊಡ್ರಿ ನೋಡ್ರಿ ಇಲ್ಲಿ ಇವರು ಬರತ್ತಾರ ನಮ್ಮ ಜೊತೆ ಇವತ್ತು ಮನಾಲಿಗೆ ಬರ್ರಿ ಹೋಗೋಣ ಅಂತ. ಹಾಂ 6648 ಇದೆ ನಮ್ಮ ಬಸ್. ಪ್ರೀಮಿಯಮ್ ಐತೆ ನೋಡ್ರಿ ಬಸ್. ವಾಹ್ ಓಲೋ 9600. ನಮ್ಮ ಬಸ್ ಬಂದ್ಬಿಟ್ಟ ಏನು ಹೇಳ್ರಿ ಸೆಮಿ ಸ್ಲೀಪರ್ 9 ನಂಬರ್ ಸೀಟ್ ಎಲ್ಲೈತಿ 9 ಇಲ್ಲೇ ಐತಿ 7 ಐತಿ 9 ಇಲ್ಲೈತಿ 9 10. ಡೆಲ್ಲಿಯಿಂದ ಮನಾಲಿಗೆ ನಿಮ್ಗೆ ಟ್ರೈನ್ ಅಂತೂ ಸಿಗಂಗಿಲ್ಲ ರೀ. ಫ್ಲೈಟಿಗೆ ಹೋಗ್ಬೇಕಂತಂದ್ರೆ ಭಾಳ ಕಾಸ್ಟ್ಲಿ ಆಗುತ್ತೆ. ಅದು ನೀವು ಅದಷ್ಟು ಮತ್ತು ಅವು ATR ಫ್ಲೈಟ್ಗಳು ಹೋಗ್ತಾವೆ. ನೀವೇನರ ಮನಾಲಿಗೆ ಹೋಗ್ಬೇಕಂತಂದ್ರೆ ಬೆಸ್ಟ್ ಆಪ್ಷನ್ ಇರೋದು ನೀವು ಎಲ್ಲ ಅಂದ್ರೆ ಕ್ಯಾಬ್ ರೆಂಟ್ ಮಾಡ್ಬೋದು, ಇಲ್ಲಾಂದ್ರೆ ಬಸ್ಸಿಗೆ ಹೋಗ್ಬೋದು. ಬಸ್ ಬೆಟರ್ ಆಪ್ಷನ್. ಎಲ್ಲ ಪ್ರತಿಯೊಂದು ಬಸ್ಗಳು ನಿಮ್ಗೆ AC ಸೆಮಿ ಸ್ಲೀಪರ್ ಸಿಗ್ತಾವೆ. ಯಾವ ಸ್ಲೀಪರ್ ಬಸ್ಗಳು ಸಿಗೋಂಗಿಲ್ಲ. ಜಿಂಗ್ ಬಸ್, ಲಕ್ಷ್ಮಿ ಹಾಲಿಡೇಸ್ ಮತ್ತು ಎಂತ ಭಾಳ ಪ್ರೀಮಿಯಮ್ ರಿಯೋ ಬಸ್ ಅಂತ ಪ್ರೀಮಿಯಮ್ ಸರ್ವಿಸಸ್ ಎಲ್ಲ ಈ ರೋಟ್ ಒಳಗೆ ಅದಾವೆ. ನಾವು ಹೊಂಟಿದ್ದೀಗ ಜಿಂಗ್ ಬಸ್ ಪ್ಲಸ್. ಜಿಂಗ್ ಬಸ್ ಒಳಗೆ 2 ಥರ ಬರ್ತಾವೆ ಬಸ್ ಪ್ಲಸ್ ಜಿಂಗ್ ಬಸ್ ಮ್ಯಾಕ್ಸ್. ನನಗೆ ಸ್ವಲ್ಪ ತೊದಲಾಗ್ತೈತೆ ಅದ್ರ ಸಂಬಂಧ ಡಿಪಾರ್ಟ್ ಆದೀವಿ. ಈಗ 40 ನಿಮಿಷ ಡಿಲೇ ಆಗೈತೆ ಅನ್ಸುತ್ತೆ. ಮೇ ಬಿ ಔಟ್ರಿಗೆ ಹೋದಿಂದ ಎಲ್ಲರ ಊಟಕ್ಕೆ ತರಬೇರಿ ನಿಮ್ಗೆ ತೋರಿಸ್ತಾನಂತ. ಮತ್ತು ಇದ್ರದ್ದು ಸ್ಪೀಡ್ದು ಏನೇನು ಹೋಗುತ್ತೆ ಎಲ್ಲ ನೋಡೋಂತ. ಮತ್ತು ಓಲೋದ ಕಂಫರ್ಟ್ ಬಗ್ಗೆ ಮಾತಾಡೋಣ ಅಂತ. ಎಲ್ಲಿದ ಔಟರ್ ರಿಂಗ್ ರೋಡಿಗೆ ಎಂಟ್ರ್ ಆದಿವ್ರು ನಾವು. ನಮಗೊಂದು ವಾಟರ್ ಬಾಟ್ಲ್ ಕೊಟ್ರೆ. ವಾಟರ್ ಬಾಟ್ಲು ಯಾವ್ದೈತೆ ನೋಡ್ರಿ ಇಲ್ಲಿ ಪತಂಜಲಿದು ಐತಿ, ದಿವ್ಯ ಜಲ. ಇದು ಬ್ರ್ಯಾಂಡ್ ಮೇಂಟೈನ್ ಮಾಡ್ರೆ. ಇದು ನಂಗೆ ಭಾರಿ ಲೈಕ್ ಆತ. ಮತ್ತು ಇನ್ನು ಔಟರ್ ರಿಂಗ್ ರೋಡಿಂದ ನಾವು ಚಂಡೀಗಢ ಹೈವೇ ಹತ್ತು ಮಟ ಇವು ಲೈಟ್ಸ್ ಆಫ್ ಆಗೋಲ್ಲ. ಮತ್ತು ನಮ್ದು ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಹೋಗ್ತೀವಿ ರೀ ಸೋನಿಪತ್ ಪಾನಿಪತ್ ಮೇಲೆ ಕರ್ನಾಲಿಂದ ಕುರುಕ್ಷೇತ್ರ ಮೇಲೆ ನಾವು ಹೋಗ್ತೀವಿ ಚಂಡೀಗಢ. ಹೌದು ರೀ ಚಂಡೀಗಢ ಹೋಗ್ತೀವಿ. ಚಂಡೀಗಢದಿಂದ ಮಂಡಿ ಮೇಲೆ ನಾವು ಹೋಗಿ ತಲುಪ್ತೀವಿ ಕುಲ್ಲುವಿಂದ ಮನಾಲಿಗೆ ನಾಳೆ ಬೆಳಿಗ್ಗೆ 9-10ಕ್ಕೆ ಹೋಗೋ ಟೈಮಿಂಗ್ ಐತಿ. ನೋಡೋಣಂತ ಎಷ್ಟಕ್ಕೆ ಹೋಗುತ್ತಂತ. ಮತ್ತು ಬೆಳಿಗ್ಗೆ 7ರಿಂದ 9 ಮಟ ಅಸಲಿ ಶಾರ್ಟ್ಸ್ ನಿಮಗೆ ನೋಡೋಕೆ ಸಿಗ್ತಾವೆ. ಅದು ಮಾತ್ರ ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಒಂದು ಸ್ವಲ್ಪ ನೀವು ಎಂಟ್ರಿಗೆ ಅಂದ್ರೆ ಇಂಟ್ರೋದಾಗ ನೋಡಿರ್ತೀರ ಅಂತ ಅನ್ಕೋತೀನಿ. ನಮ್ಮ ಬೈಗೆ ಹೊಟ್ಟೆ ಹಸಿದು ಬಿಟ್ಟೈತಿ. ಬೆಳಗ್ಗಿಂದ ಏನು ತಿಂದಾರೋ ಇಲ್ಲೋ ಬರೀ ಗುಳಿಗೆ ತಿನ್ಕೊಂತ ಬಂದಾರ. ಅದಕ್ಕೆ ರೀ ಟ್ರಾವೆಲ್ ಮಾಡೋದ್ನಾಗ ಇಂಥವೆಲ್ಲ ಪ್ರಾಬ್ಲಮ್ ಆಗಿರ್ತಾವೆ. ನೀವು ಹುಷಾರಿರ್ಬೇಕಾಗತ್ತೆ. ಇಲ್ಲೇ ಹೈವೇ ಬಂದ್ರಿ. ಈಗ ಹೈವೇ ಕುಡ್ಕೊಂಡಿವಿ ನಾವು ಔಟರ್ ರಿಂಗ್ ರೋಡ್ ಬಿಟ್ಟು. ಇಲ್ಲಿ ಬೋರ್ಡಿಂಗ್ ಎಲ್ಲ ಐತಿ. ಈಗ ನಾವು ಎಂಟ್ರ್ ಆಗಿಬಿಡ್ತೀವಿ ಹರಿಯಾಣ ಒಳಗೆ. ಕಂಟಿನ್ಯೂಸ್ ಈಗ ಚಂಡೀಗಢ ಎಕ್ಸ್ಪ್ರೆಸ್ ಒಳಗೆ ಹೊಂಟೇವಿ ರೀ. ಸ್ಪೀಡ್ ಎಷ್ಟೈತೆ ಅಂತ ನೋಡ್ರೆ 90ಗೆ ಲಾಕ್ ಆಗೈತೆ ಅಂತ ನಮ್ಮ ಬಸ್. ಬಟ್ ಈಗ 72 ಹೊಂಟೈತಿ. 70 ಲಿಮಿಟ್ ಈ ಹೈವೇ ಒಳಗೆ 70 ಲಿಮಿಟ್ ಐತಂತ. ಇಲ್ಲಿ ನೋಡ್ರಿ ट्रैफिक भाड़ इधंग थी. इधर कोई फेमस जगह बता दीजिए ना. अभी आने वाली मुरतल. उधर क्या फेमस होता है? पराठे फेमस है. पराठे कैसे भी पराठे खा लो किसी भी चीज़ के मजा. मुरतल पराठे इवर तिन्नाक सत्याभाई ಇವರೆಲ್ಲ दिल्ली से आते हैं ना आप? कितने किलोमीटर दूर पड़ता है? 60 किलोमीटर. 60 किलोमीटर पर पराठे ತಿನ್ನಕ್ಕೆ ಬರ್ತಾರೆ ನೋಡ್ರಿ. ಅಷ್ಟು ಮಸ್ತ್ ಐತೆ लेकिन मजा आता है ऐसा. वर्थ इट. अगर आप जा रहे हो रास्ते में पड़ रहा है तो खाना वर्थ इट है. ड्राइव करके 60 किलोमीटर 1500 का पेट्रोल बुक कराना वो वर्थ इट. इतना अच्छा नहीं लगा. तो ಅವ್ರು ಏನು ಹೇಳ್ತಾರಂದ್ರೆ 1500 ರೂಪಾಯಿ ಇದು ಹಾಕೊಂಡು ಇದನ್ನು ಬರೋದು ಬರ್ತಿಲ್ಲ. ಇನ್ನು ದಾರ್ಯಾಗ ಹೊಂಟ್ರಂದ್ರೆ ಮಾಡ್ಬೋದು ನೀವು ಅಂತೇಳಿ. ಯಾಕಂದ್ರೆ ನೀವು ಮನಾಲಿ ಧರ್ಮಶಾಲಾ ಈ ಸೈಡ್ ಏನಾರ ಹೊಂಟ್ರಂದ್ರೆ ಇದು ಮೇನ್ ಹೈವೇ ಚಂಡೀಗಢ. ಇಲ್ಲಿ ನೋಡ್ರಿ ಪ್ಲೇನ್ ಡಾಬಾ ಐತಿ. ಇದ್ರೊಳಗೆ ನೀವು ಬೋರ್ಡಿಂಗ್ ಪಾಸ್ ತೊಗೊಂಬಂದು ಕುಂತ ತಿನ್ಬೋದ. वाह एयर इंडिया प्लेन जैसा लग रहा है ना भैया. अब वो मुरसल प्रॉपर स्टार्ट हो गए. ये नीलकंठ स्टार है. सारे अच्छे रेस्टोरेंट देखो कितना अच्छा ढाबा टाइप है ये सारे. ठीक है कंटिन्यूसली मिलता है ना इधर. हाँ यहाँ पे कंटिन्यूसली मिलेंगे. रात को 12, 3, 4, 2 कितने भी बजे आओ खाना मिल जाए. वाह ಇದು ಮಸ್ತ್ ಐತ್ರಿ ಇದು ರೋಡ್ ಚಂಡೀಗಢ ಹೈವೇ. हाँ अभी स्टार्ट हो जाएगा सारे. देखो अभी सारे स्टार्ट हो गए जैसे ढाबे में ढाबे ठीक है. रूम्स वगैरह सब कुछ मिल जाएंगे इजीली आपको अवेलेबल है. और ऐसे हर 50 मीटर के बाद कोई ना कोई ढाबा अच्छा आता रहा. ನೋಡ್ರಿ ಇಲ್ಲೇ ಸೋನಿಪತ್ ಆದ್ಮೇಲೆ ನಮ್ಗೆ ಒಂದು ಟೋಲ್ ಬರುತ್ತೆ. ಆ ಟೋಲ್ ಅಂತೇಳಿ ಫುಲ್ ಜಾಮ್ ಆಗ್ಬಿಟ್ಟೈತಿ. ಎಷ್ಟು ಜನ ನೋಡ್ರಿ. ಮತ್ತಿದು ವೀಕ್ಡೇಸ್ वीकेंड्स में कैसा होता है? वो जो पीछे जो बिहाइंड वाला ना जो उस तरफ से जाने वाला वहाँ तक रश हो जाता है ऐसे क्रॉस.
उधर भी रश होता है, इधर भी रश होता है. ಇಲ್ಲಿ ನೋಡ್ರಿ ಇಲ್ಲಿ ಕಂಟಿನ್ಯೂಸ್ ಹೆಂಗೆ ಮಜಾ ಬರುತ್ತೆ. Lots of people come from Delhi to here ना मुरथल. तो उन्हें मुरथल से U-turn लेने के लिए टोल क्रॉस ही करना पड़ता है ना यहाँ. यूटर्न ले लेके ओके ओके ओके. क्योंकि वो जो नीचे अंडरपास वाला वो अभी बंद हो रखा है फिलहाल. हाँ तो टोल प्लाजा क्रॉस करने के लिए जाना पड़ता है, तो फिर टोल देना पड़ता है, तो उसका भी क्राउड होता है. रात को तो और रहता है, 12 बजे के बाद आओगे और क्राउड हो जाएगा. ಟೈಮ್ 12:24 ಆಗೈತತ್ರಿ. ನಮ್ಮ ಬಸ್ ಈಗ ಬಂತ ಸ್ಟಾಪ್ ಆಗೈತಿ ತಿನ್ನಾಕ. ಇಲ್ಲಿ ನೋಡ್ರಿ ಓಲೋದ 9600 ಸೀರೀಸ್ ಜಿಂಗ್ ಬಸ್. ಥಂಡಿ ಭಾಳ ಐತ್ರಿ ಇಲ್ಲೇ. 12:00 ನೋಡ್ರಿ ಇಲ್ಲೇ ಎಲ್ಲರಿಗೂ ಫುಲ್ ಹೊಟ್ಟೆ ಹಸ್ದೈತಿ. ಏನು ಅಲ್ಲೆಲ್ಲ ಮುಖ ಐತ್ರಿ, ಅದ್ರ ಸಂಬಂಧ ನಾವು ತಿನ್ನಕ್ಕೆ ಬಂದೀವಿ ಚೋಲೆ ಕುಲ್ಚೆ. ಇಲ್ಲೆಲ್ಲ ಇದೇ ಕಮ್ಮಿ ಸಿಗುತ್ತೆ. ಈ ಚೋಲೆ ಕುಲ್ಚೆ ಮತ್ತು ಪಾವ್ ಭಾಜಿ ಬೈ ಹೆಂಗನ ಎಸತ್ತತ್ರಿ. ಥಂಡಿ ಎಟ್ ಐತ್ರಿ ಒಂದಿಟ್ಟು ತೋರ್ಸ್ರಿ. 10ಕ್ಕೆ ತಡಕ ಅವತ್ತು ನಾಳೆ ಉಳ್ಕಿದ್ ಆವಾಗ ಚಡ್ಡಿ ತೊಯ್ತೈತೆ ಅವಂಗ ಗೊತ್ತ್ರಿ. इसलिए हमने यहीं आ गए और थोड़ा सा खा रहे. भैया 2 प्लेट का ना ये छोले कुलचे ಹಾಂ और 1 प्लेट पाव भाजी. भाई सब्जी तो 150 ರೂಪಾಯ್ದು ಚೋಲೆ ಕುಲ್ಚೆ ರೀ ಇದೆ. 2 ಕುಲ್ಚೆ ಅದಾವ. ಚೋಲೆ ಇಷ್ಟು ಕ್ವಾಂಟಿಟಿ ಐತೆ. ಟೇಸ್ಟ್ ಇಸ್ ಗುಡ್. ಓಕೆ ಓಕೆ. ಬಟ್ ಇದು ರೇಟ್ ಜಾಸ್ತಿ ಐತಿ. ಯಾಕಂದ್ರೆ ಎಲ್ಲ ಬಸ್ಗಳು ಇಲ್ಲಿ ತರ್ತಾವಂದ್ರೆ ಅವ್ರದ್ದು ಸೆಟ್ಟಿಂಗ್ ಇರತ್ತೆ, ಅವ್ರಿಗೆ ಕೊಡ್ಬೇಕು. ಅದಕ್ಕೆ ಆಬ್ವಿಯಸ್ಲಿ ರೇಟ್ ಜಾಸ್ತಿ ಆಗುತ್ತೆ. ಭಯ ಪಾವ್ ಭಾಜಿ ಇಸ್ಕೊಂಡ್ರೆ ನಂಗೆ ಇದು ಇಷ್ಟ ಆಯ್ತು. ಬರ್ರಿ ತಿಂತೀವಿ, ಯಾವ್ದಾರ ಇಷ್ಟ ಆದ್ರೆ ನಿಮ್ಗೆ ತೋರಿಸ್ತೀನಿ. ನಂದು ಮಕ್ಕದ್ದು ಎಲ್ಲ ನೋಡೋಕೆ ಗೊತ್ತಿಡ್ಬೋದು. ಇಲ್ಲಿ ಟ್ರೆಂಡ್ ಐತಿ. ಇಲ್ಲಿ ನೋಡ್ರಿಲ್ಲ ರಾತ್ರಿ 1 ಮೇಲೆ 1 ಕಂಟಿನ್ಯೂಸ್ ಬಸ್ ಬರತ್ತೆ. ಸ್ವೀಟ್ ಕಾರ್ನ್ ಐತಿ, ಸ್ಯಾಂಡ್ವಿಚ್ ಗಿಂಡ್ವಿಚ್ ಎಲ್ಲ ಐತಿ. ಬಟ್ ಎಲ್ಲ ರೇಟ್ 1ಕ್ಕೆ 3 ಗುಣ ಐತ್ರಿ. ಮತ್ತು ಈಗ ತಿಂದರೆ ಏನಾರ ಆಗತ್ತಡೆ ಅಂತೇಳಿ ಅಂತ ನೋಡ್ರಿ ಇಲ್ಲಿ ಇನ್ನೊಂದು ಜಿಂಗ್ ಬಸ್ ಪ್ಲಸ್ ಬಂದೈತಿ ಇಲ್ಲಿ ಬಾಜು. ಓ ಕಂಟಿನ್ಯೂಸ್ ಡೌನ್ ಹೋಗು ಗಾಡಿ, ಅಪ್ ಹೋಗು ಗಾಡಿ ಇದ್ದೇ ಇರ್ತಾವ. ಕ್ಯಾ ಪೀರೆ ಚೋಳ್ಕೆ ಸಾರಿ ನನ್ನ ಸಂಬಂಧ ಇಟ್ಟಾರ್ರಿ. ಥಂಡ್ ಮಾತ್ರ ಅನ್ನ ಹೋಗ್ತೈತ್ರಿ ಇಲ್ಲಿ ನಮ್ಮ ಸುಬಲಿ. ಮತ್ತು ಬೆಳಗ್ಗೆನೇ ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ದು ಮಂಡಿ ಇರುತ್ತೆ. 6:30-7 ಗಂಟೆ ಸುಮಾರು ಮಸ್ತ್ ಅನ್ನ ಹೊತ್ತು ಶಾರ್ಟ್ಸ್ ಬರ್ತಾವೆ ಮಂಡಿ ಆದಮೇಲೆ. ನೀವು ನೋಡ್ಕೊತ ಹೋಗ್ರಿ. ಈಗ ಹೋಗಿ ಮಲ್ಕೊಳ್ಳೋಣ ಅಂತ ನಾವು. ನನಗೆ ಬಸ್ನೇ ಅದಾಡೋ ತುಂಬ ಒಂದೇ ಹೆದರಿಕೆ, ಇದ್ರದ್ದೇ ಅದು ಆಗ್ಬಾರ್ದು ಅಷ್ಟೆ. ನಮ್ಮ ಬಸ್ ರೆಡಿ ಆತ್ರಿ ವಾಪಸ್ ಹೋಗಕ್ಕೆ. ಮತ್ತು ವಾಪಸ್ ಬಂದೀವ್ರಿ ಈಗ ಬಸ್ನಾಗ. ನಮ್ಮ ಸೀಟ್ ಇಲ್ಲೇ ಐತಿ. ಈಗ ಕರೆಕ್ಟ್ ವೈಬ್ ಆತು ನೋಡ್ರಿ ಮಲ್ಕೊಳ್ಳುವಂಥದ. ವಾವ್ ಬಸ್ಸಿಗೆ ಮಂಡಿಗೆ ಬಂದು ತಲುಪೈತ್ರಿ. 7 ಡಿಗ್ರಿ ಟೆಂಪ್ರೇಚರ್ ಐತಿ. ತೆಳಗೆ ಇಳಿದು ಹೋಗೋದು ಬಿಟ್ರಿ ಬಸ್ನಾಗ ಕುಂದ್ರಕ್ಕೆ ಅವತ್ತು ಹಂಗೆ ಆಗತೈತೆ. ಇಂಥ ಫಿಟ್ ಜೀನ್ಸ್ ಹಾಕ್ಕೊಂಡ್ರು ಇಲ್ಲಿ ನೋಡ್ರಿ ಇರ್ದೆ ತೊಡಿಗೆಲ್ಲ ಹಾಕೊಂಡ್ ಕುಂತ್ರ. ಇವ್ರ ಲೋಕಲ್ ಆದ್ಮಿ ಇವ್ರಿಗೆ ಏನು ಅನ್ಸತ್ತಿಲ್ಲ. ಏನು ಅನ್ಸತ್ತಿಲ್ಲ ಅನ್ಗುಡಕ ಸ್ವೆಟರ್ ಹಾಕೊಂಡ್ರು ನೋಡಿಲ್ಲ. ನೀವು ಹಿಂಗೆ ಹೋದ್ರೆ ಹೋಗೇ ಬಿಡ್ತೀರ. ನಾ ಇಲ್ಲೂ ನೋಡಕತ್ತ ಒಳಗೆ ಒಬ್ಬರು ಯವ್ವ ತಂಡೆ ಕೈ ನಡಗದ್ರ ಫುಲ್. ಫಸ್ಟ್ ಟೈಮ್ ಇಟ್ಟು ಸಣ್ಣ ಟೆಂಪ್ರೇಚರ್ದಾಗ ಹೊಂಟೈತಿ. ಇಲ್ಲಿ ನೋಡ್ರಿ ಇಲ್ಲಿ ಅನ್ನಾರ ಇದನ್ನ ಹಚ್ಚಾರ, ಬೆಂಕಿ ಹಾಕ್ಯಾರ, ಅದಕ್ಕೆ ಬಂದೇವಿ ಇಲ್ಲ. ಮತ್ತು ಈಗ ಗೊತ್ತಾಯ್ತು ನಮ್ಗೆ ಫಾರಿನರ್ಸ್ ತೊಳ್ಕೋದಿಲ್ಲ ಯಾಕೆ ಹೊರಸ್ತಾರ ಗೊತ್ತಾರ್ದ. ಯಾರು ಅರ್ಥ ಮಾಡ್ಕೊಂಡ್ರೆ ಅನ್ಸುತ್ತೆ. ಬೀಚ್ ವ್ಯೂ ಗೆಸ್ಟ್ ಹೌಸ್ ಮಂಡಿ ಒಳಗೆ ತರಬೇಕು. ಈಗ ಬೆಳಕಾಗಲಿ ನಿಮ್ಗೆ ಲೊಕೇಶನ್ ತೋರಿಸ್ತಾನೆ, ಅವಾಗ ಗೊತ್ತಾಗುತ್ತೆ ಇದು ಹೆಂಗೈತೆ ಅಂತಂತೇಳಿ. ಇಲ್ರಿ ಎಲ್ಲ ಮಂಜು ಮಸ್ತ್ ಮಸ್ತ್ ಬದತ್ರಿ. ಮತ್ತು ಇಲ್ಲಿ ಮಂಡಿ ಒಳಗೆ ಇಲ್ಲಿ ಏನು ತರಬಿರ್ತಾರಲ್ರಿ, ಇಲ್ಲೆಲ್ಲ ನಿಮ್ಗೆ ತಿನ್ನಾಕ ಉಣ್ಣಾಕ ಮಾಡಾಕ ಎಲ್ಲ ಇರುತ್ತೆ. ಬಟ್ ಸ್ವಲ್ಪ ಕ್ಲೀನ್ ಇರಲ್ಲ. ಅದ ಒಂದು ಇದು ಇಂತಿಂಥ ಪ್ರೀಮಿಯಂ ಬಸ್ ಇರ್ತಾವ. ಚಲೋ ಜಾಗ ನೋಡ್ಬೇಕಾಗತ್ತಿ ಇವ್ರ. ಎಷ್ಟು ಮಸ್ತ್ ಐತಿ ನೋಡ್ರಿ ನಮ್ಮ ಬಸ್. ಅನ್ನ ಹೊತ್ತೈತಿ.
ಎಕ್ಸ್ಪ್ಲೋರ್ ಹಿಮಾಲಯ ವಿತ್ ಅಸ್. ಇದಕ್ಕಿಂತ ಇವ್ರದ್ದು ಮ್ಯಾಕ್ಸ್ ಸೀರೀಸ್ ಐತ್ರಿ, ಅದು ಅನ್ನಾಹುತ್ ಐತಿ. ಅದ್ರೊಳಗೆ ಊಟ ಗಿಟ ಎಲ್ಲ ಸಿಗುತ್ತೆ. ಬರೀ ವಾಪಸ್ ಹೋಗೋಣಂತ. ಬೆಳಿಗ್ಗೆ ಒಂದು ಸ್ವಲ್ಪ ಬೆಳಕಾದ್ರೆ ಕ್ಯಾಬ್ ಸೀರೀಸ್ ತೋರ್ಸ. ಯಾಕ್ರಿ ಬೈ ಪ್ಯಾಕ್ ಆಗ್ಯದ ಬಲ್ಯ ಕೈ ಫುಲ್ ಫ್ರೀಸ್ ಆಗ್ಯದಂಗೆ ಆತವ್ರಿ. ಕಾಂಗ್ರಾ ಡ್ಯಾಮ್ ನೀ ಡ್ಯಾಮ್ ಇಲ್ಲಿ ನೋಡ್ರಿ, ನಾವೀಗ ಹೊಂಟೇವಲ್ಲ, ಇದು ಡ್ಯಾಮ್ ಬಟ್ ಕಾಣುತ್ತಿದ್ದು ಅಷ್ಟೇ. ಹಾಂ, ಮಂಡಿ ಪಾರ್ ಹೋಗಿ ನಾವೀಗ. ಬಿಸಿಲು ಆಗೋದಟ್ಟೆ, ಸಾರಿ ಬಿಸಿಲು ಬೆಳಗ್ಗೆ ಆಗೋದಟ್ಟೆ ಬಾಕಿ ಐತ್ರಿ. ಬೀಸ್ ರಿವರ್ ಆತೀಗ ಟೈಮ್. ಈಗ ಮಜಾ ಬರುತ್ತೆ. ಬರ್ರಿ ಕ್ಯಾಬಿನ್ ಅಂತ ಹೋಗೋಣ. ನೋಡ್ರಿ ಇಲ್ಲಿ ಈಗಿಂದ ಸ್ನೋ ಕಾಣಾಗತ್ತೆ. ಇದು ನೋಡ್ರಿ, ಇದು ಬಿಯಾಸ್ ರಿವರ್ ಪೂರ್ತಿ ಖಾಲಿ ಐತಿ. ರೋಟೇಷನ್ ಇದೆಲ್ಲ ಪೂರ್ತಿ ನಿಮಗೆ ಚಂಡೀಗಢದಿಂದ ಫುಲ್ ಏನದ ಗುಡ್ಡದ ದಾರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೌಂಟೇನ್ಸ್. ಅನಾಹುತದ ಲೊಕೇಶನ್ಸ್ ಕಾಣೋದು ಮಂಡ್ಯ ಆದ್ಮೇಲೆ. ಮುಂಜಾನೆ ಶಿವ ಮುಂಜಾನೆ ಫ್ರಮ್ ಕುಲ್ಲು ಔಟ್ರ್ ಮನಾಲಿ ನಡಕ್ಕೆ. ಕುಲ್ಲು ಮನಾಲಿ ನಡಕದೆ ಹೇಳ್ದಂಗೆ ತೋರಿಸಿನಲ್ರಿ. ಅನಾಹುತ ಲೊಕೇಶನ್ಸ್ ಅದಾವೆ ಇಲ್ಲಿ ನಿಮ್ಗೆ. ಹಿಂಗೆ ಇದನ್ನೆಲ್ಲ ಮಾಡ್ಕೊಂಡೇವಿ. ಈ ಟ್ರಿಪ್ ಟೋಯಿಂದ ರೀ. ಹೌದ್ರಿ, ನಾವು ಮನಾಲಿದ್ದ ಡೆಲ್ಲಿ ಟು ಡೆಲ್ಲಿ ಪ್ಯಾಕೇಜ್ ತೊಗೊಂಡೇವಿ ಈ ಟ್ರಿಪ್ ಟೋ ಅವ್ರ ಕಡೆಯಿಂದ. ನಿಮಗೂ ಏನರ ರೇಟ್ ಒಳಗೆ ಯಾವುದೋ ಪ್ಲೇಸಿಗೂ ಪ್ಯಾಕೇಜಸ್ ಬೇಕಂದ್ರೆ ನೀವು ಈ ಟ್ರಿಪ್ ಟೋನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಟ್ರಿಪ್ ಟೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಪಿನ್ ಕೊಟ್ಟಿರ್ತೀನಿ. ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ ಒಳಗೆ ನಿಮ್ಗೆ ಇವರು ಪ್ಯಾಕೇಜ್ ಪ್ರೊವೈಡ್ ಮಾಡಿ. ಮತ್ತು ಬಸ್ ಒಳಗಿರೋ ಫೀಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಮ್ಯಾಗ್ಝಿನ್ ಹೋಲ್ಡ್ರ್ ಐತಿ, ಬಾಟ್ಲ್ ಹೋಲ್ಡ್ರ್ ಐತಿ, ಮತ್ತು ನಿಮಗೆ ಸೆಮಿ ಸ್ಲೀಪರ್ ಇದೆ. ಎಲ್ಲ ಬಸ್ ಸೆಮಿ ಸ್ಲೀಪರ್ ಹೇಳಿದ್ದಲ್ಲ ನಿನ್ನೆ. ನಿಮಗೆಲ್ಲ ಇಲ್ಲಿ ಸೆಮಿ ಸ್ಲೀಪರ್ದು ಇದು ಸಿಗುತ್ತೆ. ಪುಷ್ ಬ್ಯಾಕ್ ಸೀಟ್ ಸಿಗ್ತಾವೆ ಕಂಫರ್ಟೇಬಲ್ ಅಂತ. ಮೇನ್ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ರೀ. ಇದು ಭಾರಿ ಬೆಸ್ಟ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಲ ಮತ್ತು ಬಸ್ ಟ್ರಾವೆಲ್ ಮಾಡೋದು ಮುಂದೆ. ನನಗೆ ಇಲ್ಲಿ ಸ್ನೋ ಕಂಡಿಲ್ಲ, ಅಲ್ಲಿ ಇದ್ರೊಳಗೆ ಸ್ನೋ ಇದ್ರೆ ಸಾಕ್ರಿಪ್ಪ ಮನಾಲಿ ಒಳಗೆ. ನಮ್ಮ ಬೈಗಳೆಲ್ಲ ನಮ್ಮ ಕಲಬುರ್ಗಿ ಅವ್ರಿ, ಹೇಳೇ ಇಲ್ಲ. ಇವರು ಅಬ್ಜಿತ್ ಬೈ ಕಲಬುರ್ಗಿ ಅವ್ರ, ಬಿಜಾಪುರದಾಗ ಇರ್ತಾರ. ವೆದರ್ ನೋಡ್ರಿ, ಇಲ್ಲೇ ಬೀಸ್ ರಿವರ್ ಸಮೀಪ ಆಗತ್ತೇವಲ್ಲ, ಹಂಗೆ ಸಮೀಪ ಇದು ಕಡಿಮೆ ಹಾಕೊಂಡು ಹೊಂಟತ್ರಿ. ಟೆಂಪ್ರೇಚರ್ 4 ಡಿಗ್ರಿ ಆಗತ್ತೈತಿ. ನಾರ್ಮಲ್ 4 ಡಿಗ್ರಿ ಅಲ್ಲ, -4 ಡಿಗ್ರಿ ಆಗತ್ತೈತಿ ಟೆಂಪ್ರೇಚರ್. ಸ್ವಲ್ಪ ತೋರಿಸ್ರಿ ಅಭಿಜಿತ್ ಬೈ. -5 ಡಿಗ್ರಿ ನೋಡ್ರಿ ಇಲ್ಲಿ. ವಾಹ್, ಸ್ನ್ಯಾಪ್ ಬಾಯ್ಸ್ ಸ್ನ್ಯಾಪ್ ಹಾಕತ್ತಾರ. ಇದು ಔಟ್ರದಾಗ ಜಿಂಗ್ ಬಸ್ ಲಾಂಚ್ ಐತ್ರಿ, ಅಲ್ಲೇ ಬಂದು ತರವಿದ್ರ. ನೈ ಬುಕಿಂಗ್ ಬಂದ್ರ. ವಾವ್, ಮನಾಲಿಗೆ ಫಸ್ಟ್ ಟೈಮ್ ಬರತ್ತೇನೆ ರೀ ನಾನು. ಇದೆ ನೋಡ್ರಿ ನಮ್ದು ಬಸ್. ನೀವು ಹಿಮಾಲಯ ಈ ಬಸ್ ನಿಮ್ಗೆ ಆ ಸೈಡಿಂದ ತೋರಿಸಿರೋ ಮಜಾ ಇರುತ್ತೆ. ಬಟ್ ದಾಡಕ್ಕೆ ಜಾಗ ಇರ್ತೈತೆ. 9 ಗಂಟೆ ಟೈಮಿಂಗ್ ಇತ್ತು ರೀ. ಬಂದೇವೀಗ 8 ಗಂಟೆ ಆಗತೈತಿ. ನಾನು ಹಿಂದೆ ನೋಡ್ರಿ ವೆದರ್ ಎಷ್ಟು ಮಸ್ತ್ ಐತೆ ಅಂತೇಳಿ. ಇನ್ನು ಮನಾಲಿದು ಫುಲ್ ವೀಡಿಯೋಸ್ ಎಲ್ಲ ಬರ್ತಾವೆ ನೆಕ್ಸ್ಟ್ ವೀಡಿಯೋಸ್ದಿಂದ. ಈ ವಿಡಿಯೋನ ಇಲ್ಲಿಗೆ ಇಡೋಣ ಅಂತ. ಮನಾಲಿ ಬಸ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ಇದ್ರದ್ದು ಬುಕ್ಕಿಂಗ್ ಎಲ್ಲ ಹೇಳ್ದಂಗೆ ಡೆಲ್ಲಿ ಟು ಡೆಲ್ಲಿ ನಾವು ಪ್ಯಾಕೇಜ್ ತೊಗೊಂಡಿವಿ. ಈ ಟ್ರಿಪ್ ಟು ಇಂದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ತೆಳಗಿರುತ್ತೆ ಮತ್ತು ಮೇಲೆ ಸ್ಕ್ರೀನ್ ಮೇಲೂ ಬರ್ತಿರುತ್ತೆ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನೆಕ್ಸ್ಟ್ ವಿಡಿಯೋ ಒಳಗೆ ನೀವು ನೋಡ್ತೀರಿ ನಾವು ಮನಾಲಿ ಒಳಗೆ ಡೇ 1 ಒಳಗೆ ಏನೇನೆಲ್ಲ ಮಾಡಿದ್ದೀವಿ ಅಂತೇಳಿ. ನಾವು ಎಂಟ್ರಿ ಹಾಕೊಡ್ಕೊಂಡು ಮನಾಲಿಗೆ ಲೈವ್ ಸ್ನೋಫಾಲ್ ನೋಡೋಕೆ ಸ್ಟಾರ್ಟ್ ಆತ್ರಿ. ಎಷ್ಟೋ ಜನ 15-20 ದಿನಗಂಟ್ಲೆ ಇರ್ತಾರೆ, ಅವ್ರಿಗೆ ಸಿಗ್ಲಂತ ಸ್ನೋಫಾಲ್ ನಮಗೆ ಸಿಗುತ್ತೆ. ಮತ್ತು ನಾವು ರೂಮಿಗೆ ಚೆಕ್ಇನ್ ಆಗಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ ರೀ ಮನಾಲಿ ಎಕ್ಸ್ಪ್ಲೋರ್ ಮಾಡೋಕೆ. ಮನಾಲಿ ಎಕ್ಸ್ಪ್ಲೋರ್ ಮಾಡೋದು ಮುಂದೆ ಮೇನ್ ಸ್ಪಾಟ್ ಆದಂಥ ಹಿಡಿಂಬಾ ದೇವಿ ಟೆಂಪಲ್ ಫಸ್ಟ್ ಸ್ಪಾಟ್. ಎಲ್ಲರೂ ಅಲ್ಲಿ ಹೋಗ್ತಾರೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ನಾವು ಮೇನ್ ಪ್ಲೇಸ್ ಆದಂಥ ಹೇ ಜವಾನಿ ಹೇ ದಿವಾನಿ ಪಿಕ್ಚರ್ ಶೂಟ್ ಆದಂಥ ಪ್ಲೇಸಿಗೆ ಹೋಗಿದ್ದೀವಿ ರೀ. ಅಲ್ಲಿಂದ ಪಹಾಡಿ ಮ್ಯಾಗಿ ಟ್ರೈ ಮಾಡಿ ನಮ್ಮ ದಿನನ ನಾವು ಸ್ಟಾರ್ಟ್ ಮಾಡಿದ್ವಿ. ಈ ದಿನ ಫುಲ್ ನಾವು ಎಂಜಾಯ್ ಮಾಡಿ ಶಾಪಿಂಗ್ ಎಲ್ಲ ಮಾಡಿ ಮಸ್ತ್ ಅಂದ್ರೆ ಮಸ್ತ್ ಅಡ್ಡಾಡೇವ್ರಿ. ಇದನ್ನೆಲ್ಲ ನೀವು ನೋಡ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿರಿ. 1 ದಿನ ಆದಮೇಲೆ ಬರುತ್ತೆ. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಬಾಯ್.